ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಗ್ರೈನ್ಸ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ. ಸೊ ನೋಡಿ, ಅಳತೆಗೆ ಒಂದು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ನಾನು ಗೋಧಿ ತೊಗೊಂಡಿದ್ದೀನಿ ಮತ್ತು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಬಂದು ನೀವು ಮನೆಯಲ್ಲಿ ಯಾವ ರೈಸ್ ಇದೆ ಅದೇ ಯೂಸ್ ಮಾಡ್ಬೋದು. ಕ್ಲೀನ್ ಅಂದರೆ ಪಾಲಿಶ್ಡ್ ಆಗದೇ ಇರೋ ರೈಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಇದು ಬ್ರೌನ್ ರೈಸ್ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು ಮತ್ತು ಇದು ಹೆಸ್ರು ಕಾಳು ತೊಗೊಂಡಿದ್ದೀನಿ ಮತ್ತು ಉದ್ದಿನ ಕಾಳು ಕಪ್ಪುದು ಉದ್ದಿನ ಕಾಳು ಯೂಸ್ ಮಾಡಬೇಕು ಮತ್ತು ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಸೊ ನೀವು ರೈಸ್ ಬಂದು ನಾವು ತಿನ್ನೋ ಊಟದ ಅಕ್ಕಿ ಇದೆಯಲ್ಲ, ಅದಕ್ಕಿಂತ ಸೊಸೈಟಿದು ಅಕ್ಕಿ ತೊಗೊಂಡು ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಅದು ಪಾಲಿಶ್ಡ್ ಆಗಿರಲ್ಲ, ಮಕ್ಕಳಿಗೆ ಒಳ್ಳೆಯದು ಪಾಲಿಶ್ ಆಗದಿರೋ ರೈಸ್ ಕೊಟ್ಟರೆ. ಸೊ ನೋಡಿ, ಈ ದೊಡ್ಡ ಲೋಟದಲ್ಲಿ 2 ಲೋಟ ಹಾಕ್ಕೊಂಡಿದ್ದೀನಿ ಅಕ್ಕಿ ಮತ್ತು ಚಿಕ್ಕ ಲೋಟದಲ್ಲಿ ಒಂದು ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಅಷ್ಟೇ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು, ಅಂದರೆ ನೋಡಿ ಹಾಕಬೇಕಾಗುತ್ತೆ. ಮತ್ತು ಹುಳ ಏನಾದರೂ ಆಗಿದ್ದರೆ ಅದೆಲ್ಲ ಚೆಕ್ ಮಾಡಿ ಹಾಕ್ಕೊಳ್ಬೇಕು. ಮತ್ತು ಇದು 1/2 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಪ್ಪುದು. ಇದು 8 ಮಂತ್ಸ್ ಅಬೋವ್ ಬೇಬಿಗೆ. 8 ಮಂತ್ಸ್ ಒಳಗಡೆ ಇದು ಗ್ರೈನ್ಸ್ ಕೊಡಬಾರ್ದು, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. 8 ಮಂತ್ಸ್ 9 ಮಂತ್ಸ್ ಬೇಬಿಗೆ ಕೊಡ್ಬೋದು. ಮತ್ತು 1/2 ಗ್ಲಾಸ್ ಮೈಸೂರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಹೆಸರು ಕಾಳು. ನೀವು ಬೇಕಾದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ. ನಾನು ಈ ಥರ ಮಾಡ್ಕೊಳ್ತೀನಿ ನನ್ನ ಮಗಳಿಗೆ. ಅವಳು ಇದನ್ನು ಮತ್ತು ರಾಗಿ ಸರಿ ಬಿಟ್ಟರೆ ಏನೂ ತಿನ್ನೋದಿಲ್ಲ ಅವಳು. 1/2 ಗ್ಲಾಸ್ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೆರಿಲ್ಯಾಕ್ ಮತ್ತು ಸ್ಲರ್ಪ್ ಎಲ್ಲ ನಾವು ತೊಗೊಂಡು ಬಂದ್ವಿ, ಎಲ್ಲ ಹಾಗೇ ಇದೆ, ವೇಸ್ಟಾಗಿ ಸುಮ್ಮನೆ ಇದೆ, ಏನೂ ತಿನ್ನೋದಿಲ್ಲ ಅದು. ಇದನ್ನೇ ತಿನ್ನೋದವಳು, ಗ್ರೈನ್ಸ್ ಪೌಡರ್ ಅದು ಬಿಟ್ಟರೆ ರಾಗಿ ಸರಿ ಮತ್ತು ಫ್ರೂಟ್ಸು, ಇದು ಫ್ರೂಟ್ಸ್ ಪ್ಯೂರಿ ಥರ ಆ ಥರ ಎಲ್ಲ ತಿಂತಾಳೆ. ಮತ್ತು 1 ಗ್ಲಾಸ್ ನಾನು ಗೋಧಿ ಹಾಕ್ಕೊಂಡೆ ಮತ್ತು 1/2 ಗ್ಲಾಸ್ ಆಗೋಷ್ಟು ಬ್ರೌನ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಬ್ರೌನ್ ರೈಸು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ, ಬ್ರೌನ್ ರೈಸ್ನೇ ಅದನ್ನೇ ಸಪ್ರೇಟ್ ಪೌಡರ್ ಮಾಡ್ಕೊಳ್ತೀನಿ. ಬಟ್ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ನೋಡೋಣ ಅಂತ ಇವಾಗ ಆ್ಯಡ್ ಮಾಡಿದ್ದೀನಿ, 1/2 ಗ್ಲಾಸ್ ಆಗೋಷ್ಟು ಅಷ್ಟೇ. ಯಾಕಂದರೆ ಬ್ರೌನ್ ರೈಸ್ ಅದು ಸಪ್ರೇಟ್ ಮಾಡಿ ಇಟ್ಕೊಂಡಿರೋದು, ಅದು ತಿಂತಾ ಇಲ್ಲ ಅವಳು, ಅದಕ್ಕೋಸ್ಕರ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ ಹೆಸರುಬೇಳೆನ ಆ್ಯಡ್ ಮಾಡ್ಬೋದು. ಹೆಸರುಬೇಳೆ ಮನೆಯಲ್ಲಿ ಇರಲಿಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ, ಹೆಸರುಬೇಳೆ ಆ್ಯಡ್ ಮಾಡ್ಬೋದು. ಬೇರೆ ಅಷ್ಟೇ, ಒಬ್ಬೊಬ್ಬರು ಕಡಲೆಕಾಳು ಆ್ಯಡ್ ಮಾಡ್ತಾರೆ. ಕಡಲೆಕಾಳೆಲ್ಲ ಗ್ಯಾಸ್ಟ್ರಿಕ್ ಏನಾದರೂ ಆಗಿಬಿಡುತ್ತೆ ಅಂತ ನಾನು ಆ್ಯಡ್ ಮಾಡಿಲ್ಲ. ಒಂಚೂರು ಮೆಂತ್ಯ ಹಾಕ್ಕೊಳ್ಬೋದು, ಸ್ವಲ್ಪ ಮೆಂತ್ಯ ಅಂದರೆ ಒಂದು 4-5 ಕಾಳಷ್ಟು, ಒಂದು 8-10 ಕಾಳಷ್ಟು ಮೆಂತ್ಯ, ಅಂದರೆ ಈಟ್ ಏನಾದರೂ ಆಗುತ್ತೆ ಅಂತ, ತಂಪು ಅಂತ, ಅದಕ್ಕೆ ಒಳ್ಳೆಯದು ಅಂತ ಆ್ಯಡ್ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು, ಅಂದರೆ ಒಂದು 6-7 ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಕುಡಿಯೋ ನೀರಲ್ಲಿ. ಚೆನ್ನಾಗಿ ತೊಳ್ಕೊಳ್ಬೇಕು, ಅಂದರೆ ವಾಟರ್ ಬಂದು ಕ್ಲಿಯರಾಗಿರಬೇಕು, ಕ್ಲಿಯರ್ ಬರೋವರೆಗೂ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಮತ್ತು ತೊಳ್ಕೊಂಡಾದಮೇಲೆ ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಯಾಕಂದರೆ ಡೈಜೆಷನ್ಗೆ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಬರುತ್ತೆ, ಟೇಸ್ಟ್ ಇದ್ದರೆ ಮಕ್ಕಳು ತಿಂತಾರಲ್ವ ಬೇಗ, ಅದಕ್ಕೆ. ಮತ್ತು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಜೀರಿಗೆ. ಮತ್ತು ಮೆಣಸು ಹಾಕ್ಕೊಳ್ತಾಯಿದ್ದೀನಿ, ಒಂದು 8-10 ಕಾಳು ಆಗೋಷ್ಟು ಮೆಣಸು. ಮೆಣಸು ಕಫ ಕೋಲ್ಡು ಏನೋ ಆಗಬಾರ್ದು ಅಂತ ಅಷ್ಟೇ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನಿದು ಒಂದು 15-20 ಡೇಸ್ಗೆ ಆಗುತ್ತೆ ಪೌಡರ್, ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಬೋದೆಲ್ಲ.
ಎಲ್ಲ ರೆಡಿ ಆಯಿತು. ಮತ್ತು ಒಣಗಾಕೋಣ ಅಂತ ಟೆರಸಿಗೆ ಬಂದ್ವಿ. ಇದನ್ನು ಆ್ಯಕ್ಚುಲಿ ಬಿಸಿಲಲ್ಲಿ ಒಣಗಾಕಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ಅಂದರೆ ಫ್ಯಾನ್ ಕೆಳಗೆ ಒಣಗಿಸ್ಬೋದು. ಮತ್ತು ಎಳೆ ಬಿಸಿಲು ಆ ಥರ ಒಣಗಿಸ್ಬೋದು. ನಾವು ಎಳೆ ಬಿಸಿಲಲ್ಲಿ ಹಾಕ್ತಾಯಿದ್ದೀವಿ. 8 ಗಂಟೆಗೆ ನಾವು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಎಳೆ ಬಿಸಿಲಿರುತ್ತಲ್ವ 8 o'clockಗೆ ಆವಾಗ ಹಾಕ್ತಾಯಿದ್ದೀವಿ. 1 hour ಅಷ್ಟೇ. ಮತ್ತು 10 o'clock ಮೇಲೆ ಬರುತ್ತಲ್ವ ಬಿಸಿಲು, ಆ ಬಿಸಿಲಿಗೆಲ್ಲ ಹಾಕಬಾರ್ದು ಇದನ್ನು, ತುಂಬ ಬಿಸಿಲಿಗೆ. ಎಳೆ ಬಿಸಿಲಿಗೆ ನೆರಳಲ್ಲಿ ಸ್ವಲ್ಪ ಒಣಗಿಸ್ಕೊಳ್ತಾ ಇದ್ದೀವಿ. ನೋಡಿ ಗುಡ್ಡಿ ಪಿಜನ್ನ ನೋಡಿಬಿಟ್ಟು ಬಾ 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 ಅಂತ ಕರೀತಾ ಇದ್ದಾಳೆ. ಸೊ ಚೆನ್ನಾಗಿ ಒಣಗಿಸ್ಕೊಳ್ಬೇಕಂದ್ರೆ ಟೈಮ್ ಇಲ್ದಿರೋರು ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಮನೆ ಒಳಗೆ ಒಣಗಿಸ್ಕೊಳ್ಬೋದು ನೀವು. ಫ್ಯಾನ್ ಕೆಳಗೆ ಎಲ್ಲ ಪ್ಯಾಸೇಜ್ ಇರುತ್ತಲ್ವ ಅಲ್ಲಿ ಎಲ್ಲ. ನಮಗೆ ಟೈಮ್ ಇಲ್ಲ ಅಂತ ನಾವು ಈ ಥರ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಮತ್ತು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಬಿಸಿಲಿಗೆ. 1 hour ಬಿಟ್ಟಿದ್ದು ಅಷ್ಟೇ ನಾವು. ಚೆನ್ನಾಗಿ ಡ್ರೈ ಆದಮೇಲೆ ಹುರ್ಕೊಳ್ಬೇಕಾಗುತ್ತೆ. ದಪ್ಪ ತಳ ಪಾತ್ರೆ ಇಟ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾನೆ ಇರಬೇಕು. ಅದು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಫುಲ್ಲು ಫ್ರೈ ಮಾಡಬಾರ್ದು. ಜಾಸ್ತಿ ಫ್ರೈ ಆದರೆ ಅದು ಸೀದೋಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ದೇ ಇದ್ರೂ ಮಕ್ಕಳಿಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಸ್ವಲ್ಪ ವಾಸನೆ ಬರುತ್ತಲ್ವ, ಒಂದು ಅರೋಮಾ ಬರುತ್ತೆ ಗಮ್ಮಂತ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ವೆಯ್ಟ್ ಗೇನ್ಗೆ ಮತ್ತು ಎಲ್ಲದಕ್ಕೂ ಒಳ್ಳೆಯದಿದು ಗ್ರೈನ್ಸದು. ನಾನು 9 months 8 months ಇಂದ ಇದನ್ನೇ ಕೊಡೋದು. ರಾಗಿ ಸರಿ ಇದೆಲ್ಲ ತುಂಬ ಒಳ್ಳೆಯದಿದೆ. ಡೈಲಿ ಒನ್ಸ್ ಕೊಟ್ಟರೆ ಸಾಕು. ಇದನ್ನು ಒಳ್ಳೆಯದು ಅಂತ ನೀವು ಜಾಸ್ತಿ ಕೂಡ ಕೊಡಬಾರ್ದು. ಅಂದರೆ 2-3 ಸರಿ ಎಲ್ಲ, ದಿನಕ್ಕೆ 1 ಸರಿ ಕೊಡಬೇಕಷ್ಟೆ. ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅಮ್ಮ ಜೊತೆ. ಅವಳು ಮಲ್ಕೊಳ್ಳೋ ಅಷ್ಟರಲ್ಲೆಲ್ಲ ಮಾಡ್ಕೊಳ್ಳಲ್ಲ. ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಅವಳು ಮಲ್ಕೊಳ್ಳೋದೆ ಹಾಫ್ ಆನ್ ಅವರ್ ಸ್ಮಾಲ್ ಲ್ಯಾಬ್ಸ್ ತೊಗೋತಾಳೆ ಅಷ್ಟೇ ಅವಳು. ಹೇಗೆ ಮಲಗಿದ್ದಾಳೆ. ಸೊ ಅದು ಕಾಳೆಲ್ಲ ಫ್ರೈ ಮಾಡಿದ್ದಾಯಿತು, ಒಂದು ಕಡೆ ಇಟ್ಕೊಂಡೆ. ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 8-10 ಬಾದಾಮು ಮತ್ತು ಪಿಸ್ತಾ ಸ್ವಲ್ಪ. ಪಿಸ್ತಾ ಬಂದು ಸಾಲ್ಟೆಡ್ ತೊಗೊಳ್ಬಾರ್ದು. ವಿತ್ ಶೆಲ್ಸ್ ಇರುತ್ತಲ್ಲ, ವಿತ್ ಶೆಲ್ಸ್ ಬರೋದೆಲ್ಲ ಸಾಲ್ಟೆಡ್ ಇರುತ್ತೆ. ನೀವು ಅಲ್ಲಿ ಕೇಳಿಬಿಟ್ಟು ಅನ್ಸಾಲ್ಟೆಡ್ ತೊಗೊಳ್ಬೇಕು, ಮಕ್ಳಿಗೆ ಒಳ್ಳೆಯದು. ಸಾಲ್ಟ್ ಇರೋದು ಬೇಡ. ಮತ್ತು ವಾಲ್ನಟ್ಸು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ವಾಲ್ನಟ್ಸ್ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಆ್ಯಡ್ ಮಾಡಿರೋದು. ಯಾಕಂದರೆ ವಾಲ್ನಟ್ಸ್ ಸ್ವಲ್ಪ ಎಣ್ಣೆ ಬಿಟ್ಬಿಡುತ್ತೆ ಅಂತ ಹಾಕೋದಿಲ್ಲ ನಾನು. ಮತ್ತು ಗೋಡಂಬಿ ಇರಲಿಲ್ಲ. ಗೋಡಂಬಿ ಇದೆ ಅಂತ ಅಂದ್ಕೊಂಡೆ, ಬಟ್ ಇರಲಿಲ್ಲ. ಸರಿ ಓಕೆ ಹಾಗೆ ಮಾಡೋಣ ಅಂತ ಮಾಡಿದೆ. ನೀವು ಬೇಕಾದ್ರೆ ಗೋಡಂಬಿ ಆ್ಯಡ್ ಮಾಡ್ಬೋದು ಡ್ರೈ ಫ್ರೂಟ್ಸಲ್ಲಿ. ನೋಡಿ ಬಾದಾಮ್, ಪಿಸ್ತಾ, ಗೋಡಂಬಿ, ವಾಲ್ನಟ್ಸ್ ಇದಿಷ್ಟು ಆ್ಯಡ್ ಮಾಡಿ ನೀವು ಪೌಡರ್ಗೆ ಮಿಕ್ಸ್ ಮಾಡ್ಬೋದು, ಅಂದರೆ ಕಾಳಿಗೆ ಮಿಕ್ಸ್ ಮಾಡ್ಬೋದು. ರೆಡಿಯಾಗಿದೆ ಎಲ್ಲ. ಫ್ರೈ ಮಾಡಿ ಇಟ್ಕೊಂಡೆ. ಒಂದು ಹಾಫ್ ಆನ್ ಅವರ್ 45 minutes ಅಂದರೆ ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ ತಣ್ಣಗಾಗಬೇಕು, ಬಿಸಿ ಇರಬಾರ್ದು. ತಣ್ಣಗಾದಮೇಲೆ ಮಿಷಿನ್ಗೆ ಹೋದ್ವಿ. ಮಿಷಿನಲ್ಲಿ ಹೇಗೆ ಅಂದರೆ ಸ್ವಲ್ಪ ಸ್ವಲ್ಪ ಅವ್ರು ಹಾಕೋದಿಲ್ಲ, ಜಾಸ್ತಿ ಕ್ವಾಂಟಿಟಿ ಇರಬೇಕು ಆವಾಗಲೇ ಹಾಕೋದವರು. ನೀವು ಸ್ವಲ್ಪ ಇದೆ ಅಂದರೆ ಮನೆಯಲ್ಲೇ ಮಿಕ್ಸಿ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಮಿಷಿನಲ್ಲೇ ಹೋಗಿ ಹಾಕ್ಸ್ಬೋದು. ನಮಗೆ ಗೊತ್ತಿರೋರು ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹೋಗಿ ಹಾಕ್ಸ್ಕೊಂಡು ಬರ್ತೀವಿ. ನೋಡಿ ಇದು ಫೈನ್ ಪೌಡರ್ ಆಗಿದೆ, ರೆಡಿಯಾಗಿದೆ. ಇಷ್ಟ ಆಯಿತು ಪೌಡರು. ಇದೊಂದು 15 days ಬರುತ್ತೆ ನಮಗೆ. ಮತ್ತು 1-2 tablespoon 1 ಇಲ್ಲ 2 tablespoon ಆ್ಯಡ್ ಮಾಡಿ ಮಾಡೋದ್ರಿಂದ ನಮಗೊಂದು 15 days ಬರುತ್ತೆ. ಮತ್ತು ಇದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೀವು ಇದ್ರಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಟ್ಟೆನಲ್ಲಿ ಬೇಕಾದರೆ ಕ್ಲೀನ್ ಮಾಡ್ಬೋದು. ತೆಳುವು ಬಟ್ಟೆನಲ್ಲಿ ಹಾಕ್ಕೊಂಡು ಅದರಲ್ಲಿ ಬೇಕಾದ್ರೆ ಕ್ಲೀನ್ ಮಾಡ್ಬೋದು.
ಇದು ನೋಡಿ ಸಣ್ಣ ಸಣ್ಣದು ಏನು ಹೇಳ್ತಾರೆ ಒಟ್ಟು ಥರ ಎಲ್ಲ ಬರುತ್ತೆ. ಅದಕ್ಕೆ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ನೋಡಿ ಎಷ್ಟು ಬಂದಿದೆ ಅಂತ. ಸೊ ಮತ್ತು ನೀವು ಹೇರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಬೇಕು. ಮತ್ತು ವೆಟ್ಟಿರೋದು ಸ್ಪೂನು ಅದೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ಗೂಡು ಹುಳ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬೆಟರ್ ನೀವು 15-20 ಡೇಸು ಆ ಥರ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಮಕ್ಕಳಿಗೆಲ್ಲ ಫ್ರೆಶ್ಶಾಗಿ ಮಾಡಿಕೊಟ್ರೆ ಒಳ್ಳೆಯದಲ್ವ. ಇದು ಅಪ್ ಟು 5 ಇಯರ್ಸು 10 ಇಯರ್ಸು ಅಂದರೆ ಮಕ್ಕಳುಗಳು ಏನು ತಿನ್ನಲ್ವಲ್ಲ ಕಾಳು ಎಲ್ಲ, ಅಂಥವ್ರಿಗೂ ಮಾಡಿ ಮಾಲ್ಟ್ ಥರ ಮಾಡಿ ಕೊಡ್ಬೋದು. ಚಿಕ್ಕವ್ರಿಗೆ ಅಂತ ಏನೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.